ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಅಡಿಬಿ ಬರುಣ್ ಅಂತ. ನಾನು ಎಕನಾಮಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಡಾಕ್ಟರ್ KCC PU ಕಾಲೇಜಲ್ಲಿ. ನೋಡಿ, 2026-27 ಸಾಲಿನಲ್ಲಿ ಯಾರಾದರೂ ಓದ್ತಿದ್ರೆ, ಸೆಕೆಂಡ್ PUC ಓದ್ತಿದ್ರೆ, ಸೊ ಈ ಒಂದು ವಿಡಿಯೋ ಅವ್ರಿಗೋಸ್ಕರನೇ. ಏನಕ್ಕೆ ಅಂದರೆ ಲಾಸ್ಟ್ ಇಯರ್ ಕೂಡ ನಾವು ಸಿರೀಸ್ನ ಮಾಡಿದ್ವಿ, ಬಟ್ ಲಾಸ್ಟ್ ಇಯರ್ ನಾವು ಮಾಡಿರೋದು ಎಕ್ಸಾಮ್ ಟೈಮಲ್ಲಿ ಮಾಡಿದ್ದೀವಿ. ಸೊ ಎಕ್ಸಾಮ್ ಟೈಮಲ್ಲಿ ಯಾರಿಗೆ ಹೆಂಗೆ ಪಾಸ್ ಆಗಬೇಕು ಲಿಮಿಟೆಡ್ ಟೈಮಲ್ಲಿ. ಲಿಮಿಟ್ ಅಂದರೆ ನಮಗೆ ಬರೀ 3 ದಿವಸ ಇತ್ತು ಅಷ್ಟೇ. 3 ದಿವಸ ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಇತ್ತು. ಆ 3 ದಿವಸದಲ್ಲೂ ಯಾವ ರೀತಿ ಪಾಸ್ ಆಗಬೇಕು ಅಂತ ನಾನು ಒಂದು ಲಾಸ್ಟ್ ಇಯರ್ ಒಂದು ಸಿರೀಸ್ ಮಾಡಿದ್ದೀನಿ. ನಾವು ಡಾಕ್ಟರ್ KCC PU ಇದೊಂದು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ವಿ ಏನು ಅಂತ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಅದು ಯೂಸ್ ಆಗಿದೆ. ಆ ಒಂದು ಏನು ಸಿರೀಸ್ ಮಾಡಿದ್ವೋ ಅದರಿಂದ ನೀವು ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ವಿ, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಸೆಕ್ಷನ್ ನೋಡ್ಬೋದು. ನೀವು ತುಂಬ ಜನಕ್ಕೆ ಆ ಒಂದು ಸಿರೀಸ್ ಹೆಲ್ಪ್ ಆಗಿದೆ. ಬಟ್ ಈ ವರ್ಷ ನಾವೇನು ಮಾಡ್ತಿದ್ದೀವಿ ಅಂದರೆ ನಿಮಗೆ ಚಾಪ್ಟರ್ ವೈಸ್, ಇಂಡಿವಿಜುವಲ್ ಚಾಪ್ಟರ್ ವೈಸ್ ನಾವೇನು ಮಾಡ್ತೀವಿ, ಲೆಸನ್ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ಈ ಚಾಪ್ಟರ್ ಹೆಂಗೆ ಮಾಡ್ತೀನಿ ಅಂದರೆ ನಿಮ್ಗೆ ಆಲ್ರೆಡಿ ಇದರಲ್ಲಿ ಕಂಪ್ಲೀಟ್ ರೂಟ್ ಮ್ಯಾಪ್ ಕೊಡ್ತೀನಿ. 2026-27 ಸಾಲಿನಲ್ಲಿ ಯಾರು ಸೆಕೆಂಡ್ PUC ಓದ್ತಿದ್ದೀರೋ ಅವರೆಲ್ಲ ಕಂಪ್ಲೀಟ್ಲಿ ರೂಟ್ ಮ್ಯಾಪ್ ಅಂದರೆ ನಿಮಗೆ ಎಕ್ಸಾಮ್ ಬರುತ್ತೆ. ಇವಾಗ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ ಬರುತ್ತೆ. ಫಸ್ಟ್ ಕ್ವಾರ್ಟರ್ಲಿ ಆದಮೇಲೆ ಫಸ್ಟ್ ಕ್ವಾರ್ಟರ್ಲಿ 40 ಮಾರ್ಕ್ಸ್ ಎಕ್ಸಾಮ್ ಬರುತ್ತೆ. ಅದಾದಮೇಲೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ. ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ನಿಮಗೆ ಸೆಕೆಂಡ್ ಕ್ವಾರ್ಟರ್ಲಿ ಎಕ್ಸಾಮ್ ಇದೆ, ಅದು 40 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ ಬರುತ್ತೆ. ಅದಾದಮೇಲೆ ಫೈನಲ್ ಎಕ್ಸಾಮು. ಇವಾಗ ಫಸ್ಟ್ ಕ್ವಾರ್ಟರ್ಲಿಗೆ ಎಷ್ಟು ಮಾರ್ಕ್ಸು ಕೊಡ್ತಾರೆ, ಕ್ವಶನ್ ಪೇಪರ್ ಯಾವ ಪ್ಯಾಟ್ರನ್ನಲ್ಲಿ ಇರುತ್ತೆ, ಜೊತೆಗೆ ಎಷ್ಟು ಚಾಪ್ಟರ್ ಕೊಡ್ತಾರೆ, ಇದು ಗೌರ್ಮೆಂಟಿಂದ ಬರೋದು. ಸೊ ಅದಕ್ಕೆ ನೀವು ಎಷ್ಟು ಚಾಪ್ಟರ್ ಬರುತ್ತೆ ನಿಮ್ಗೆ ಗೊತ್ತಿರಬೇಕು. ಅದು ಎಷ್ಟು ಚಾಪ್ಟರ್ ಬರುತ್ತೆ ಅಂತ ಗೊತ್ತಿದ್ರೇ ನೀವು ಓದ್ಕೊಳ್ಳೋಕ್ಕಾಗುತ್ತೆ. ನಿಮಗೆ ಚಾಪ್ಟ್ರೇ ಗೊತ್ತಿಲ್ಲ ಅಂದರೆ, ಕೆಲವೊಬ್ಬರು ರೆಗ್ಯುಲರಾಗಿ ಕಾಲೇಜ್ಗೆ ಹೋಗ್ತಿರ್ತೀರ, ಕೆಲವ್ರು ಹೋಗ್ತಿರಲ್ಲ. ಸೊ ಯಾರು ಹೋಗ್ತಿರಲ್ಲ, ಯಾರಿಗೆ ಕಾಲೇಜಲ್ಲಿ ಅವ್ರು ಪಾಠ ಮಾಡೋದು ಅರ್ಥ ಆಗಿರಲ್ಲ, ಅಂಥವ್ರಿಗೋಸ್ಕರ ಈ ಒಂದು ಸಿರೀಸ್ನ ಮಾಡ್ತಿದ್ದೀನಿ. ನೋಡಿ, ನಿಮಗೆ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ನ ಅನೌನ್ಸ್ ಮಾಡಿದ್ದಾರೆ. ಯಾವಾಗಿರೋದು? ಟ್ಯೂಸ್ಡೇ ಫಸ್ಟ್ ಕ್ವಾರ್ಟರ್ಲಿ ಇದೆ. ಯಾವಾಗ? ಜೂನ್. ನಾವು ಆಲ್ರೆಡಿ ಜುಲೈ 21, ನಾನು ಈ ವಿಡಿಯೋ ಮಾಡ್ತಿರೋದು ಜುಲೈ 21. ನಿಮಗೆ ಎಕ್ಸಾಮ್ ಇರೋದು 8 ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ನೆಕ್ಸ್ಟ್ ಆಗಸ್ಟಲ್ಲಿ ನಿಮಗೆ ಈ ಒಂದು ಎಕ್ಸಾಮ್ ಬರುತ್ತೆ. ವಿ ಆರ್ ನಾವು ಇನ್ ಸೆವೆಂತ್ ಮಂತ್. ನೆಕ್ಸ್ಟ್ ಮಂತಲ್ಲಿ ನಿಮಗೆ, ನೆಕ್ಸ್ಟ್ ಮಂತ್ 4th ನಿಮ್ಗೆ ಯಾವುದಿದೆ, ನಿಮಗೆ ಅರ್ಥಶಾಸ್ತ್ರ ಎಕ್ಸಾಮ್ ಇದೆ. ಸೊ ಅರ್ಥಶಾಸ್ತ್ರ ಇದು ಅಕಾರ್ಡಿಂಗ್ ಟು ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ PU ಕಾಲೇಜ್ ಪ್ರಿನ್ಸಿಪಲ್ಸ್ ಅಸೋಸಿಯೇಷನ್. ಸೊ ಇದೊಂದು ಸರ್ಕ್ಯುಲರ್ನ ಬಿಟ್ಟಿದ್ದಾರೆ. ನಿಮಗೆ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಬರುತ್ತೆ. ಇದರಲ್ಲಿ ಕ್ವಶನ್ ಪೇಪರ್ ಯಾವ ಪ್ಯಾಟ್ರನ್ ಇರುತ್ತೆ. ಸೊ ಕ್ವಶನ್ ಪೇಪರ್ ನೀವು ನೋಡಿದ್ರೆ ನೋಡಿ, ಕ್ವಶನ್ ಪೇಪರಲ್ಲಿ ಫಸ್ಟ್ MCQ ಕೊಡ್ತಾರೆ. MCQ 3 ಕ್ವಶನ್ ಕೊಡ್ತಾರೆ. 3 ಕ್ವಶನು ಒಂದೊಂದು ಕ್ವಶನ್ ಒಂದೊಂದು ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಫಿಲ್-ಅಪ್ಸ್ ಕೂಡ 3 ಕ್ವಶನ್ ಕೊಡ್ತಾರೆ, ಅದು 3 ಮಾರ್ಕ್ಸು ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಮ್ಯಾಚ್ ದ ಫಾಲೋಯಿಂಗ್, ಅದು ಕೂಡ 3 ಮಾರ್ಕ್ಸು ಬರುತ್ತೆ. ನೆಕ್ಸ್ಟು ಒನ್ ವರ್ಡ್ ಆನ್ಸರ್ ನಿಮಗೆ ಎಷ್ಟು 2 ಕ್ವಶನ್ ಕೊಡ್ತಾರೆ. ನೆಕ್ಸ್ಟ್ ಆದಮೇಲೆ 2 ಮಾರ್ಕ್ಸ್ ಕೂಡ ನಿಮಗೆ 3 ಕ್ವಶನ್ ಕೊಡ್ತಾರೆ, 6 ಮಾರ್ಕ್ಸಿಗೆ ಬರುತ್ತೆ. ನೀವು ಇದರಲ್ಲಿ ಏನು MCQ ಇದೆ, ಫಿಲ್-ಅಪ್ಸ್ ಇದೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ, ಒನ್ ವರ್ಡ್ ಆನ್ಸರ್, ನೀವು 3 ಚಾಪ್ಟರಿಂದ ನಾನು ನಿಮಗೆ ಮೆಟೀರಿಯಲ್ ಕೊಡ್ತೀನಿ. ನಮ್ಮದು ಡಾಕ್ಟರ್ KCC ಅಂತ ಆ್ಯಪ್ ಇದೆ, ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಕನಾಮಿಕ್ಸ್ ಅಂತ ಒಂದು ಸಪ್ರೇಟ್ ಫೋಲ್ಡ್ರ್ ಬರುತ್ತೆ. ಆ ಸಪ್ರೇಟ್ ಫೋಲ್ಡ್ರಲ್ಲಿ ಚಾಪ್ಟರ್ ವೈಸ್ ನಾನು ನೋಟ್ಸ್ ಕೊಟ್ಟಿರ್ತೀನಿ. ನೀವು ಆ ನೋಟ್ಸಲ್ಲಿ ಯಾವ ಕ್ವಶನ್ಸ್ ಕೊಟ್ಟಿದ್ದೀನೋ, 1 ಮಾರ್ಕ್ಸ್ ಯಾವ ಕ್ವಶನ್ ಕೊಟ್ಟಿದ್ದೀನೋ ಅದನ್ನು ನೀವು ಕಂಪ್ಲೀಟಾಗಿ ತರೋವಾಗಿ ಓದ್ಕೊಂಡ್ರೆ ಸಾಕು. ಏನಕ್ಕೆ ಅಂದರೆ ನೀವು 1 ಮಾರ್ಕ್ಸ್ನ ಎಲ್ಲ ಓದ್ಕೊಬೇಕಾಗುತ್ತೆ. ನಿಮಗೆ ಎಕನಾಮಿಕ್ಸಲ್ಲಿ ಪಾಸ್ ಆಗೋದು ತುಂಬ ಈಸಿ. ನಿಮಗೆ ಲಾಸ್ಟ್ ನಾನು ಎಕ್ಸಾಮ್ ಏನು ಫೈನಲ್ ಎಕ್ಸಾಮ್ ಬರೋ ಟೈಮಲ್ಲಿ ನಿಮಗೆ ಲೈವ್ ಸೆಷನ್ಸ್ ಹಾಕ್ತೀನಿ. ಅದರಲ್ಲಿ ನೀವು ಜಸ್ಟ್ 3 ಕ್ಲಾಸ್ ಅಟೆಂಡ್ ಮಾಡಿ 35 ಮಾರ್ಕ್ಸ್ ಹೆಂಗೆ ಬರೋದು, ಹೆಂಗೆ ಸ್ಕೋರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವರ್ಷ 26-27 ಇಯರ್ ಈ ವರ್ಷದಲ್ಲಿ ಯಾರು ಓದ್ತಿದ್ದೀರೋ ಅವ್ರಿಗೆ ಬರೀ 3 ಸೆಷನ್ಸ್ ನೀವೇನು ಮಾಡಿ, ಅಟೆಂಡ್ ಮಾಡಿ. ವರ್ಷ ಪೂರ್ತಿ ಓದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅದು 3 ದಿವಸ ಕರೆಕ್ಟಾಗಿ ನಾನು ಹೇಳಿದ್ದನ್ನು ಓದ್ಕೊಳ್ಳಿ. ಆರಾಮಾಗಿ ನೀವು 35 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು 3 ಸೆಷನ್ಗೆ, 3 ಲೈವ್ ಕ್ಲಾಸ್ ಸೆಷನ್ಗೆ. ಸೊ ಇಲ್ಲಿ ನೋಡಿ, ಏನಕ್ಕೆ ಅಂದರೆ ಲಾಸ್ಟ್ ಇಯರ್ ಪ್ರತಿ ವರ್ಷ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಈ ರಿಪೀಟೆಡ್ ಕ್ವಶನ್ಸ್ನ ನೀವು ಓದ್ಕೊಂಡ್ರೆ ಆರಾಮಾಗಿ ಪಾಸ್ ಆಗೋದು. ಇಲ್ಲಿ ಪಾಸ್ ಆಗೋದು ದೊಡ್ಡ ವಿಷಯ ಅಲ್ಲ, ಸ್ಕೋರ್ ಮಾಡೋದು ದೊಡ್ಡ ವಿಷಯ. ಏನಕ್ಕೆ ಸ್ಕೋರ್ ಮಾಡೋದು ದೊಡ್ಡ ವಿಷಯ ಅಂದರೆ, ನೀವು ಎಲ್ಲ ಸಬ್ಜೆಕ್ಟಲ್ಲಿ ನೀವು ಯಾವ ಸಬ್ಜೆಕ್ಟಲ್ಲಿ ಬೇಕಾದ್ರೂ 100 ಔಟ್ ಆಫ್ 100 ತೆಗಿಬೋದು. ಬಟ್ ಎಕ್ಸೆಪ್ಟ್
ಎಕನಾಮಿಕ್ಸ್. ನೀವು ಎಕನಾಮಿಕ್ಸಲ್ಲಿ 100 ಔಟ್ ಆಫ್ 100 ಬಿಸ್ನೆಸ್ಸಲ್ಲಿ ತೆಗಿಬೋದು, ಅಕೌಂಟ್ಸಲ್ಲಿ ತೆಗಿಬೋದು, ಬಟ್ ಎಕನಾಮಿಕ್ಸಲ್ಲಿ ನಿಮಗೆ ತೆಗಿಯೋದು ಈಸಿ ಅಲ್ಲ. ಏನಕ್ಕೆ ಈಸಿ ಅಲ್ಲ ಅಂದರೆ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಇದೇನಿದೆ MCQ ಫಿಲಪ್ಸ್ ಮ್ಯಾಚ್ ದ ಫಾಲೋಯಿಂಗ್ 1 ವರ್ಡ್ ಏನಿದೆ ಇದನ್ನು ನೀವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ನೀವೆಲ್ಲ ಚಾಪ್ಟರ್ ಓದಬೇಕು. ಫಾರ್ ಎಕ್ಸಾಂಪಲ್ ಮೈಕ್ರೋ ಎಕನಾಮಿಕ್ಸಲ್ಲಿ ನಿಮ್ಗೆ 5 ಚಾಪ್ಟರ್ ಇದೆ. 5 ಚಾಪ್ಟರ್ನು ನೀವು 5 ಚಾಪ್ಟರಲ್ಲೂ ಎಲ್ಲ ಕ್ವಶನ್ಸ್ನೂ ಓದಿರಬೇಕು. ನೆಕ್ಸ್ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 6 ಚಾಪ್ಟರ್ಸ್ ಇದೆ. 6 ಚಾಪ್ಟರ್ಸಲ್ಲೂ MCQ ಓದ್ಕೋಬೇಕು, ಫಿಲಪ್ಸ್ ಓದ್ಕೋಬೇಕು, ಮ್ಯಾಚ್ ದ ಫಾಲೋಯಿಂಗ್ ಓದ್ಕೋಬೇಕು, 1 ವರ್ಡ್ ಓದ್ಕೋಬೇಕು. ಎಲ್ಲ ಕಂಪ್ಲೀಟಾಗಿ ಮ್ಯಾಕ್ರೋ ಥರೋಗಿ ನೀವು ಓದ್ಕೊಂಡ್ರೆ ಮಾತ್ರ ನೀವು ಒಂದು ಫಿಲಪ್ಸು MCQ ಮ್ಯಾಚ್ ದ ಫಾಲೋಯಿಂಗ್ 1 ವರ್ಡ್ ಏನಿದೆ ಅದನ್ನು ಅಟೆಂಡ್ ಮಾಡೋದಕ್ಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಮೇಜರಾಗಿ ಮಾರ್ಕ್ಸ್ ಎಲ್ಲಿ ಹೋಗುತ್ತೆ ಅಂದರೆ ಇದರಲ್ಲೇ ಹೋಗುತ್ತೆ. MCQ ಫಿಲಪ್ಸು ಮ್ಯಾಚ್ ದ ಫಾಲೋಯಿಂಗ್ 1 ವರ್ಡ್ ಇದರಲ್ಲೇ ಹೋಗುತ್ತೆ. ಎವ್ರಿ ಇಯರ್ ನಿಮಗೆ ನಾವು ನಮ್ಮ ಕಾಲೇಜಲ್ಲಿ ಯಾರು ಟಾಪರ್ ಬರ್ತಾರೆ 97, 98, 99 ಇಷ್ಟರಲ್ಲೇ ನಾವು 100 ಮಾತ್ರ ರೀಚ್ ಆಗ್ತಿಲ್ಲ. ಏನಕ್ಕೆ ರೀಚ್ ಆಗ್ತಿಲ್ಲ ಅಂದರೆ ಬಿಕಾಸ್ ಆಫ್ ದಿ MCQ, ಬಿಕಾಸ್ ಆಫ್ ದಿ ಫಿಲಪ್ಸ್, ಬಿಕಾಸ್ ಆಫ್ 1 ಮಾರ್ಕ್ಸ್ನ ನೀವು ಎವ್ರಿ ಡೇ ನೀವೇನು ಮಾಡಬೇಕು, ರಿವೈಸ್ ಮಾಡ್ತಾನೆ ಇರಬೇಕು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಮಾಡೋಕ್ಕೆ ಹೋದರೆ ನೀವು ಖಂಡಿತ ಬರೀ ಜಸ್ಟ್ ಪಾಸ್ ಮಾತ್ರ ಆಗ್ತೀರಾ. ಸೊ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ, ನೀವು ಯಾವ ರೀತಿ ಪಾಸ್ ಆಗಬೇಕು, ನೀವು ಪಾಸ್ ಮಾಡೋ ಥರ ನಾನು ಮಾಡಿಕೊಡ್ತೀನಿ. ಸೊ ನೀವು ಪಾಸ್ ಆಗ್ತೀರಾ 100% ಶೋರ್. ನಾನು ಬರ್ಕೊಡ್ತೀನಿ. ನೀವೇನು ಮಾಡ್ತೀರಾ, ನೀವು ಪಾಸ್ ಆಗ್ತೀರಾ. ನಾನು ಹೇಳಿದ್ದು ಮಾಡಿದ್ರೆ ನೀವು 100% ಶೋರ್ ಆಗಿ ಪಾಸ್ ಆಗ್ತೀರಾ. ಬಟ್ ಸ್ಕೋರ್ ನನಗೆ ಪಾಸ್ ಆಗೋರು ಬೇಡ. ನನಗೆ ಯಾರು ಬೇಕು ಅಂದರೆ ನಂಗೆ ಸ್ಕೋರ್ ಮಾಡೋರು ಬೇಕು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಾ, ನಾನು ಎವ್ರಿ ಚಾಪ್ಟರ್ ವೈಸ್ ನಾನು ಕ್ಲಾಸಸ್ ಮಾಡ್ಕೊಂಡು ಹೋಗ್ತೀನಿ. ನೀವು ವಿತಿನ್ ಡಿಸೆಂಬರ್ ಐ ಥಿಂಕ್ ಏನು 11 ಚಾಪ್ಟರ್ಸ್ ಇದೆ. ಮೈಕ್ರೋಯಿಂದ 5 ಚಾಪ್ಟರ್ಸ್, ಮ್ಯಾಕ್ರೋಯಿಂದ 6 ಚಾಪ್ಟರ್ಸ್, ಎಲ್ಲ ಚಾಪ್ಟರ್ನ ನಾನು ಕವರ್ ಮಾಡ್ತೀನಿ ವಿತಿನ್ ಡಿಸೆಂಬರ್. ನಿಮಗೆ ಜನವರಿ ಟೈಮ್ ಇರುತ್ತೆ, ಫೆಬ್ರವರಿ ಟೈಮ್ ಇರುತ್ತೆ, ಮಾರ್ಚಲ್ಲೂ ಟಿಲ್ ಎಕ್ಸಾಮ್ ನಾಳೆ ಇದೆ, ಇವತ್ತಿದೆ ಎಕ್ಸಾಮ್. ಇವತ್ತು ಇನ್ನೇನು 10 ಗಂಟೆಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಅಂದಾಗ 5 o'clock ನಾನು ಏನು ಮಾಡ್ತೀನಿ, ಬೆಳಗ್ಗೆ 5 ಗಂಟೆಗೇ ಲೈವ್ ಸೆಷನ್ ಹಾಕ್ತೀನಿ. ಏನಕ್ಕೆ ನಾವೇನಕ್ಕೆ ಇಷ್ಟು ಕಷ್ಟಪಡ್ತೀವಿ ಅಂದರೆ ನಾವು ಸೊ ನಮ್ಮ ಟೈಮಲ್ಲಿ ನಮ್ಗೆ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ನಮ್ಮ ಟೈಮಲ್ಲಿ ಅಂದರೆ ನಾನು ಯಾವಾಗ ಸೆಕೆಂಡ್ PUC ಓದ್ತಿದ್ದೆ ಆವಾಗ ನಮಗೆ ಈ ಥರ ಲೈವ್ ಸೆಷನ್ ಮಾಡೋದಾಗಲಿ, ಈ ಥರ ಫ್ರೀ ಕ್ಲಾಸಸ್ ಆಗಲಿ, ಈ ಥರ ಕಾಲೇಜಲ್ಲಿ ನಮಗೆ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ, ಸೋರ್ಸಸ್ ಇರಲಿಲ್ಲ. ಬಟ್ ನಿಮಗೆ ಇವಾಗ ಸೋರ್ಸಸ್ ಇದೆ, ಜೊತೆಗೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೀವಿ. ನಿಮಗೆ ಮೆಟೀರಿಯಲ್ ಬೇಕಾ, ಓಕೆ ಕೊಡ್ತೀವಿ. ಬೇರೆ ಏನು ಬೇಕು ಇಲ್ಲ ಅಂದರೆ ನೀವು ನೋಡಿ, ಫಾರ್ ಎಕ್ಸಾಂಪಲ್ ನೀವೇನಾದರೂ 100 ನನ್ನ ಒಂದು ನನ್ನ ಕ್ಲಾಸಸ್ನ ಅಟೆಂಡ್ ಮಾಡಿ ನೀವೇನಾದರೂ 100 ಔಟ್ ಆಫ್ 100 ಏನಾದರೂ ತೆಗೆದ್ರೆ 10K 10,000 ಸ್ಕಾಲರ್ಶಿಪ್ ಕೊಡ್ತೀನಿ. ನೀವು ಇವತ್ತು ಕಮೆಂಟ್ ಮಾಡಿ, ಏನು ಅಂದರೆ ನೀವು ಕಮೆಂಟ್ ಮಾಡಿರಬೇಕು. ಇವಾಗ ಈ ಡಿಸೆಂಬರ್ ಒಳಗಡೆ ನೀವೇನಾದರೂ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡ್ತೀರಾ, ನಾನು 100 ಔಟ್ ಆಫ್ 100 ತೆಗಿತೀನಿ, ನನಗೆ ಸ್ಕಾಲರ್ಶಿಪ್ ಕೊಡಿ ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ರಿಸಲ್ಟ್ ಬಂದಮೇಲೆ ನಿಮಗೆ ಎಕನಾಮಿಕ್ಸಲ್ಲಿ 100 ಔಟ್ ಆಫ್ 100 ಏನಾದರೂ ಬಂದಿದ್ರೆ ಅಂದರೆ 10K, ಅದು 100 ಜನ ಆದರೂ ಆಗಿರಲಿ, 150 ಜನ ಆದರೂ ಆಗಿರಲಿ, ಎಷ್ಟು ಜನ ನೀವು 100 ಔಟ್ ಆಫ್ 100 ತೆಗಿತೀರೋ ಅವ್ರಿಗೆಲ್ಲರಿಗೂ ನಾನು ಏನು ಮಾಡ್ತೀನಿ, 10,000 ಸ್ಕಾಲರ್ಶಿಪ್ ಕೊಡ್ತೀನಿ. ಸೊ ಮೋಟಿವೇಶನ್ ಈ ರೀತಿ ನಾವು ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯ ಅದನ್ನೆಲ್ಲ ಮಾಡ್ಕೊಡ್ತೀವಿ. ಬಟ್ ಸಪೋರ್ಟ್ ನಿಮ್ಮಿಂದ ಬೇಕು. ನಿಮ್ಮಿಂದ ಏನು ಸಪೋರ್ಟ್ ಬೇಕು ಅಂದರೆ ನನಗೆ ನಿಮ್ಮಿಂದ ನಿಮ್ಮ ಟೈಮ್ ಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಬೇಕು, ನಿಮ್ಮ ಕಡೆಯಿಂದ ಕ್ವಶನ್ಸ್ ಬೇಕು. ನೀವು ಕ್ವಶನ್ಸ್ ಕೇಳಿದ್ರೇ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ, ನೀವು ಯಾವಾಗ ಓದಕ್ಕೆ ಕುತ್ಕೊತೀರೋ ಆವಾಗ ನಿಮಗೆ ಕ್ವಶನ್ಸ್ ಬರುತ್ತೆ ಮೈಂಡಲ್ಲಿ. ಹಂಗಂದ್ರೆ ಏನು, ಈಗ ಈ ಕ್ವಶನ್ ಅಂದರೆ ಏನು, ಅದರ ಅರ್ಥ ಏನು, ಆವಾಗ ಕ್ವಶನ್ಸ್ ಬರುತ್ತೆ. ನೀವು ಕ್ವಶನ್ಸ್ ಕೇಳ್ತಿದ್ರೇ ನೀವು ಓದ್ತಿದ್ದೀರಾ ಅಂತ ಅರ್ಥ. ನೀವು ನಿಮ್ಮ ಕ್ವಶನ್ಸೇ ಕೇಳಿಲ್ಲ ಅಂದರೆ ನೀವು ಕ್ಲಾಸಸ್ ನೋಡ್ತಿಲ್ಲ ಅಂತ. ನಿಮ್ಗೆ ಬರೀ ಕ್ವಶನ್ಸ್ ಬೇಕಾ, ನಿಮ್ಗೇನು ಕಾನ್ಸೆಪ್ಟ್ ಬೇಡವಾ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಬರೀ ನಾನು ಬಾಯಟ್ ಮಾಡ್ತೀನಿ, ಮಗಪ್ ಮಾಡ್ತೀನಿ, ಸೊ ನನಗೆ ಲಿಮಿಟೆಡ್ ಕ್ವಶನ್ಸ್ ಕೊಡಿ ಅಂದರೆ ನಮ್ಮ ಲಾಸ್ಟ್ ಇಯರ್ ವಿಡಿಯೋ ಆಲ್ರೆಡಿ ಸಿರೀಸ್ ಇದೆ, ಹೌ ಟು ಪಾಸ್ ಅಂತ. ಆ ಸಿರೀಸ್ನ ಫಾಲೋ ಆಗಿ. ಈ ಸಿರೀಸ್ನ ಯಾರು ಫಾಲೋ ಆಗಬೇಕು ಅಂದರೆ ಯಾರಿಗೆ 100 ಔಟ್ ಆಫ್ 100 ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರು ಮಾತ್ರ ಈ ಒಂದು ಸಿರೀಸ್ನ ಫಾಲೋ ಆಗಿ 100% ಶೋರ್ ನಾವು ಕೂಡ ಹೆಲ್ಪ್ ಮಾಡ್ತೀವಿ. ನೀವು ಕೂಡ ನಿಮ್ಮ ಜೊತೆಗೆ ನಾನು ಹೇಳಿದ್ದೀನಿ, ನನಗೆ ನಿಮ್ಮ ಟೈಮ್ ಬೇಕು. ಡಿಸೆಂಬರ್ವರೆಗೂ ನನಗೆ ಸಾಥ್ ಕೊಡಿ. ಡಿಸೆಂಬರ್ ಆದಮೇಲೆ ನಿಮಗೆ ಟಿಲ್ ಹೇಳ್ತಿದ್ದೀನಲ್ಲ, ನಿಮಗೆ ಇವತ್ತು ಎಕ್ಸಾಮ್ ಇದೆ, ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಾ ಅನ್ನೋ ಒಂದು 1 hour ಮುಂಚೆ ಕೂಡ ನಾನು 1 hour ಮುಂಚೆವರೆಗೂ ನಾನು ಏನು ಮಾಡ್ಬೋದು, ನಿಮಗೆ ಲೈವ್ ಕ್ಲಾಸಸ್ನ ಮಾಡ್ಬೋದು. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಎಲ್ಲ ಮಾಡ್ತೀವಿ. ಸೊ ನೀವು ಸಹಕರಿಸಿ. ಇವಾಗ ಏನು ಅಂದರೆ ಸೊ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡೋಣ, ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ಗೆ ಫೋಕಸ್ ಮಾಡೋಣ. ಫಸ್ಟ್ ಕ್ವಾರ್ಟರ್ಲಿಗೆ ಬರೀ ನಿಮಗೆ 3 ಚಾಪ್ಟರ್ಸ್ ಬರುತ್ತೆ. ಅದು ಯಾವ್ದ್ಯಾವುದು ಅಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ನೋಡಿ, ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಲೆಸನ್, ಸೆಕೆಂಡ್ ಲೆಸನ್, ಥರ್ಡ್ ಲೆಸನ್. ಫಸ್ಟ್ ಲೆಸನ್ ಯಾವುದು, ಮೈಕ್ರೋ ಎಕನಾಮಿಕ್ಸಲ್ಲಿ. ಮೈಕ್ರೋದಲ್ಲೂ ಫಸ್ಟ್ ಲೆಸನ್ ಇಂಟ್ರೊಡಕ್ಷನ್ನೇ ಬರುತ್ತೆ, ಮ್ಯಾಕ್ರೋದಲ್ಲೂ ಫಸ್ಟ್ ಲೆಸನ್
ಇಂಟ್ರಡಕ್ಷನೇ ಬರುತ್ತೆ ನಿಮಗೆ. ಫಸ್ಟ್ ಕ್ವಾರ್ಟರ್ಲಿಗೆ ಫಸ್ಟ್ ಲೆಸನ್ ಇಂಟ್ರಡಕ್ಷನ್ ಅಂತ, ಮೈಕ್ರೋ ಎಕನಾಮಿಕ್ಸ್ ಇಂಟ್ರಡಕ್ಷನ್. ಸೆಕೆಂಡ್ ಚಾಪ್ಟರ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್. ಕನ್ಸ್ಯೂಮರ್ ಯಾವ ರೀತಿ ಬಿಹೇವ್ ಮಾಡ್ತಾನೆ, ಪ್ರೈಸ್ ಜಾಸ್ತಿ ಇದ್ದಾಗ ಯಾವ ರೀತಿ ಬಿಹೇವ್ ಮಾಡ್ತಾನೆ, ಪ್ರೈಸ್ ಕಡಿಮೆ ಇದ್ದಾಗ ಯಾವ ರೀತಿ ಬಿಹೇವ್ ಮಾಡ್ತಾನೆ, ಈ ಥರ ನಿಮಗೆ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಸೆಕೆಂಡ್ ಚಾಪ್ಟರ್ ಇರುತ್ತೆ. ಥರ್ಡ್ ಚಾಪ್ಟರ್ ಈಸ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಪ್ರೊಡಕ್ಷನ್, ಯಾವ ಟೈಮಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಯಾವ ಟೈಮಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಯಾವ ಟೈಮಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ, ಯಾವ ಟೈಮಲ್ಲಿ ಸಪ್ಲೈ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟಲ್ಲಿ ನಿಮಗೆ ಸಮ್ಸ್ ಬರುತ್ತೆ. TVC, TFC, TC, ABC, AFC, ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆಮೇಲೆ ವೇರಿಯೇಬಲ್ ಕಾಸ್ಟ್, ಲಾಂಗ್ ರನ್ ಆವ್ರೇಜ್ ಕಾಸ್ಟ್, ಲಾಂಗ್ ರನ್ ವೇರಿಯೇಬಲ್ ಕಾಸ್ಟ್, ಇವೆಲ್ಲ ನಾನು ಹೇಳ್ಕೊಡ್ತೀನಿ. ಈ ಥರ ಮೂರು ಚಾಪ್ಟರ್ ನಿಮಗೆ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ಗೆ ಬರುತ್ತೆ. ಸೊ ಈ ಫಸ್ಟ್ ಕ್ವಾರ್ಟರ್ ಟೆಸ್ಟ್ ಅಂದರೆ ಅದು ಬರೋ ಅಷ್ಟರಲ್ಲಿ ನಿಮಗೆ ಮೂರು ಚಾಪ್ಟರ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಂದರೆ ಆಲ್ರೆಡಿ ಇದು 20ನೇ ತಾರೀಕು, ಇನ್ನು 10 ದಿವಸದಲ್ಲಿ ನಾವೇನು ಮಾಡೋಕ್ಕಾಗುತ್ತೆ. ಸೊ ನಾನು ಆದರೆ ಆದಷ್ಟು ಏನಕ್ಕಂದರೆ ನಮಗೆ ಕಾಲೇಜ್ ಕೂಡ ಇದೆ, ಟ್ಯೂಷನ್ ಕೂಡ ಇದೆ, ಟೈಮ್ ಅಡ್ಜಸ್ಟ್ ಆದರೆ ನಾನೇನು ಮಾಡ್ತೀನಿ, ಆದಷ್ಟು ಮ್ಯಾಕ್ಸಿಮಮ್ ಈ 3 ಚಾಪ್ಟರ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಮಿಡ್ ಟರ್ಮ್ ಎಕ್ಸಾಮ್ಗೆ ನಿಮಗೆ 5 ಲೆಸನ್ ಬರುತ್ತೆ, ಜೊತೆಗೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಲೆಸನ್ ಬರುತ್ತೆ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಲೆಸನ್ ಯಾವುದು ಅಂದರೆ ಇಂಟ್ರೊಡಕ್ಷನ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು, ಅದರಲ್ಲಿ ಏನು ಬರುತ್ತೆ, ಹೂ ಇಸ್ ದಿ. ಸೊ ಇದರಲ್ಲೇ ಬೇಸಿಕ್ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ, ಅದು ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್. ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಇದು 5 ಚಾಪ್ಟರ್ಸ್, 5 ಚಾಪ್ಟರ್ಸ್ ಪ್ಲಸ್ 1 ಚಾಪ್ಟರ್, 6 ಚಾಪ್ಟರ್ಸ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಅಷ್ಟರಲ್ಲಿ ನಾವು ಕವರ್ ಮಾಡಬೇಕು. ಜೊತೆಗೆ ನೀವು 1 ಮಾರ್ಕ್ಸ್ 2 ಮಾರ್ಕ್ಸ್ ಅವೆಲ್ಲ ಕವರ್ ಮಾಡ್ಕೋಬೇಕು. 4 ಮಾರ್ಕ್ಸ್ ನಾನು ಹೇಳ್ತೀನಿ, 4 ಮಾರ್ಕ್ಸ್ 6 ಮಾರ್ಕ್ಸ್ ಯಾವುದು, 4 ಮಾರ್ಕ್ಸ್ ಯಾವುದು ಓದಬೇಕು, 6 ಮಾರ್ಕ್ಸ್ ಯಾವುದು ಓದಬೇಕು, ಅದನ್ನು ನಾನು ನಂಬರ್ ಆಫ್ ಕ್ವಶನ್ಸ್ನ ರಿಡಕ್ಷನ್ ಮಾಡಿ ಆನ್ಸರ್ನೂ ಕೂಡ ರಿಡಕ್ಷನ್ ಮಾಡಿ ಕೊಡ್ತೀನಿ. ನೀವೇನು ಮಾಡಬೇಕು, ನಾನೇನು ನಮ್ಮ ಆ್ಯಪಲ್ಲಿ ಮೆಟೀರಿಯಲ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗೌರ್ಮೆಂಟ್ ಮೆಟೀರಿಯಲ್ ಏನಿದೆ ಅದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ತರೋವಾಗಿ ಸೆಕೆಂಡ್ ಕ್ವಾರ್ಟರ್ಲಿ ಬರೋ ಅಷ್ಟರಲ್ಲಿ ನಿಮಗೆ ಸೆಕೆಂಡು, ಥರ್ಡು, ಫೋರ್ತ್ 3 ಲೆಸನ್ನು ನಿಮಗೆ ಸೆಕೆಂಡ್ ಕ್ವಾರ್ಟರ್ಲಿ ಬರುತ್ತೆ. ಲಾಸ್ಟ್ ಟೈಮ್ ನಿಮಗೇನು ಪ್ರಿಪ್ರೇಟ್ರಿ ಬರೀತೀರಾ, ಪ್ರಿಪ್ರೇಟ್ರಿಯಲ್ಲಿ ಫುಲ್ ಸಿಲಬಸ್ನ ಬರೀವಿ. ಫುಲ್ ಸಿಲಬಸ್ ಅಂದರೆ ಮೈಕ್ರೋದಲ್ಲಿ 5 ಚಾಪ್ಟರ್ಸ್, ಮ್ಯಾಕ್ರೋದಲ್ಲಿ 6 ಚಾಪ್ಟರ್ಸ್ ಬರುತ್ತೆ. ಇದಾದಮೇಲೆ ನಿಮಗೆ ಫೈನಲ್ ಎಕ್ಸಾಮ್ ಬರುತ್ತೆ. ಸೊ ನೋಡಿ, ನಿಮಗೆ 4/8/2026 ಈ ನಿಮಗೇನಿದೆ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ನ ಅನೌನ್ಸ್ ಮಾಡಿದ್ದಾರೆ. ಇದೇ ಡೇಟ್ಗೆ ಮಾಡಬೇಕು ಅಂತ ಏನಿಲ್ಲ, ಕೆಲವೊಂದು ಕಾಲೇಜಸ್ ಮಾಡ್ತಾರೆ, ಕೆಲವೊಂದು ಕಾಲೇಜಸ್ ಮಾಡಲ್ಲ. ಬಟ್ ನಾವೇನು ಮಾಡೋಣ, ಅವ್ರೇನು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಆ ಡೇಟ್ಗೆ ಫಿಕ್ಸ್ ಆಗಿ ನಾವು ಕಾನ್ಸೆಪ್ಟನ್ನ ಮಾಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ನಿಮಗೆ ಇವಾಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದು ಕಂಪ್ಲೀಟ್ ಈ ವರ್ಷ 26-27 ಇಯರ್ ಯಾರು ಓದ್ತಿದ್ದೀರಾ ಇವಾಗ, ನಿಮಗೆ ಕಂಪ್ಲೀಟ್ ರೂಟ್ ಮ್ಯಾಪ್ ಅಂದರೆ ಫಸ್ಟ್ ನಾವು ಯಾವುದನ್ನು ಕವರ್ ಮಾಡೋಣ, ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ಗೆ ಯಾವ ಪೋರ್ಷನ್ಸ್ ಇದೆ ಅದನ್ನು ಕವರ್ ಮಾಡೋಣ. ಫಸ್ಟ್ ಕ್ವಾರ್ಟರ್ಲಿಗೆ ಎಷ್ಟು ಚಾಪ್ಟರ್ಸ್ ಇದೆ, 3 ಚಾಪ್ಟರ್ಸ್ ಇದೆ. ನೆಕ್ಸ್ಟು ನಿಮಗೆ ಮಿಡ್ ಟರ್ಮ್ ಬರುತ್ತೆ. ಮಿಡ್ ಟರ್ಮ್ಗೆ ಎಷ್ಟು ಚಾಪ್ಟರ್ ಬರುತ್ತೆ, 5+1. ಮೈಕ್ರೋ ಎಕನಾಮಿಕ್ಸಲ್ಲಿ 5 ಚಾಪ್ಟರು, ಮ್ಯಾಕ್ರೋದಲ್ಲಿ 1 ಚಾಪ್ಟರು. ನೆಕ್ಸ್ಟು ನಿಮಗೆ ಸೆಕೆಂಡ್ ಕ್ವಾರ್ಟರ್ಲಿಗೆ ಎಷ್ಟು ಚಾಪ್ಟರ್ ಬರುತ್ತೆ, ಸೆಕೆಂಡ್ ಕ್ವಾರ್ಟರ್ಲಿಗೆ 3 ಚಾಪ್ಟರ್ ಬರುತ್ತೆ, ಸೆಕೆಂಡು, ಥರ್ಡು, ಫೋರ್ತು. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 3rd ಚಾಪ್ಟರ್ ಆ್ಯಂಡ್ 4th ಚಾಪ್ಟರ್. ನೆಕ್ಸ್ಟು ನಿಮಗೆ ಬರೋದು ಪ್ರಿಪ್ರೇಟ್ರಿಗೆ ಏನು ಬರುತ್ತೆ, ಫುಲ್ಲು ಸಿಲಬಸ್ ಹೋಲ್ ಫೈನಲ್ ಎಲ್ಲ ನೀವೇನು ಮ್ಯಾಕ್ರೋ 11 ಚಾಪ್ಟರ್ಸ್ ಏನು ಓದಿದ್ದೀರಾ ಎಲ್ಲ 11 ಚಾಪ್ಟರ್ಸು ನಿಮಗೆ ಪ್ರಿಪ್ರೇಟ್ರಿಯಲ್ಲಿ ಬರುತ್ತೆ. ಪ್ರಿಪ್ರೇಟ್ರಿ ಆದಮೇಲೆ ನಿಮಗೆ ಫೈನಲ್ ಎಕ್ಸಾಮ್ ಬರುತ್ತೆ. ಇವಾಗ ಫಸ್ಟ್ ಕ್ವಾರ್ಟರ್ಲಿ ಇಂಟ್ರೊಡಕ್ಷನ್, ಕನ್ಸ್ಯೂಮರ್ ಬಿಹೇವ್, ಪ್ರೊಡಕ್ಷನ್ ಕಾಸ್ಟ್. ಆದರೆ ನಾಳೆ ಇಲ್ಲಾಂದರೆ ನಾಡಿದ್ದು ನಾವು ಯಾವುದನ್ನು ಮಾಡೋಣ, ಇಂಟ್ರೊಡಕ್ಷನ್ ಚಾಪ್ಟರ್ನ ಮಾಡೋಣ. ಇಂಟ್ರೊಡಕ್ಷನಲ್ಲಿ ಏನೇನು ಬರುತ್ತೆ, ಈ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನಲ್ಲಿ ಏನೇನು ಬರುತ್ತೆ ಅದನ್ನು ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಂಟ್ರೊಡಕ್ಷನ್ ಚಾಪ್ಟರ್ಲಿ ನಿಮಗೇನೂ ಇಲ್ಲ ನೋಡಿ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ನಿಮಗೆ ಎಕನಾಮಿಕ್ಸಲ್ಲಿ 2 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಫಂಡಮೆಂಟಲ್ ಪ್ರಾಬ್ಲಮ್ಸ್, ಅನದರ್ ಒನ್ ಈಸ್ ಸೆಂಟ್ರಲ್ ಪ್ರಾಬ್ಲಮ್ಸ್. ಫಂಡಮೆಂಟಲ್ ಪ್ರಾಬ್ಲಮ್ಸ್ ಅಂದರೆ ಏನು, ಬೇಸಿಕ್ಕಾಗಿ ಎಕನಾಮಿಕ್ ನಿಂತ್ಕೊಳ್ಳಿರೋದೇ ಈ ಒಂದು ಫಂಡಮೆಂಟಲ್ ಪ್ರಾಬ್ಲಮಿಂದ. ಏನು ಫಂಡಮೆಂಟಲ್ ಪ್ರಾಬ್ಲಮ್ ಅಂದರೆ, ಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ನಮ್ಮ ಹತ್ರ ರಿಸೋರ್ಸ್ ಏನಿದೆ ಲಿಮಿಟ್ ಆಗಿದೆ, ಬಟ್ ನಮ್ಮ ನೀಡ್ಸ್, ನಮ್ಮ ವಾಂಟ್ಸ್ ಏನಿದೆ ದಟ್ ಈಸ್ ಅನ್ಲಿಮಿಟೆಡ್. ಆ ಅನ್ಲಿಮಿಟೆಡ್ ವಾಂಟ್ಸ್ನ ನಾವು ಈ ಲಿಮಿಟೆಡ್ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಹ್ಯೂಮನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಸೊ ನಮಗೆ ಇದನ್ನು ನಾವೇನಂತ ಕರಿತೀವಿ, ಫಂಡಮೆಂಟಲ್ ಪ್ರಾಬ್ಲಮ್ ಅಂತ ಕರಿತೀವಿ. ಫಂಡಮೆಂಟಲ್ ಪ್ರಾಬ್ಲಮ್ ಅಂದರೆ ಏನು, ರಿಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಸೊ ದಟ್ ಈಸ್ ದಿ ಫಂಡಮೆಂಟಲ್ ಪ್ರಾಬ್ಲಮ್. ಆ್ಯಂಡ್ ಇದರಲ್ಲಿ ನಾವು ಯಾವ್ದು ನೋಡ್ತೀವಿ, ನಮಗೆ ಫಂಡಮೆಂಟಲ್ ಪ್ರಾಬ್ಲಮ್ ಬೇಡ, ನಮ್ಗೆ ಯಾವ ಪ್ರಾಬ್ಲಮ್ ಬೇಕು, ವಿ ನೀಡ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್. ಸೆಂಟ್ರಲ್ ಪ್ರಾಬ್ಲಮ್ಸ್ ಅಂದರೆ ಏನು, ನಮಗೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ.
ಈ ಸೆಂಟ್ರಲ್ ಪ್ರಾಬ್ಲಮ್ಸ್ ಕಲಿಯೋದಕ್ಕಿಂತ ಮುಂಚೆ ನಾವೇನು ನೋಡಬೇಕು ಟೈಪ್ಸ್ ಆಫ್ ಎಕನಾಮಿ. ನಮ್ಮ ಹತ್ರ ಎಷ್ಟು ಟೈಪ್ಸ್ ಆಫ್ ಎಕನಾಮಿ ಇದೆ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾದಲ್ಲಿ ಯಾವ ಟೈಪ್ ಎಕನಾಮಿನ ಫಾಲೋ ಆಗ್ತಾ ಇದ್ದೀವಿ, ಯಾವ ಟೈಪ್ ಆಫ್ ಎಕನಾಮಿ ಫಾಲೋ ಆಗ್ತಿದ್ದೀವಿ, ಮಿಕ್ಸಡ್ ಎಕನಾಮಿ. ಸೊ ನಮ್ಮಲ್ಲಿ ಪಬ್ಲಿಕ್ ಸೆಕ್ಟರು ಇದೆ, ಪ್ರೈವೇಟ್ ಸೆಕ್ಟರು ಇದೆ. ಸೊ ಅದೇ ರೀತಿ ನಿಮಗೆ ಒಂದು ಮಿಕ್ಸಡ್ ಟೈಪ್ಸ್ ಆಫ್ ಎಕನಾಮಿಯಲ್ಲಿ 3 ಟೈಪ್ಸ್ ಬರುತ್ತೆ. ಒನ್ ಈಸ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ, another one is capitalist economy or market economy. Capitalist ನೋಡಿ ನಮ್ಮ ಹತ್ರ ಸೊ ಇಡೀ ವರ್ಲ್ಡಲ್ಲಿ ಈ ಒಂದು 3 ಟೈಪ್ಸ್ ಆಫ್ ಎಕನಾಮಿಯಲ್ಲಿ ಯಾವ್ದಾದ್ರು ಒಂದು ಟೈಪ್ನ ಫಾಲೋ ಆಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ವಿ ಆರ್ ಫಾಲೋಯಿಂಗ್ ಮಿಕ್ಸ್ಡ್ ಎಕನಾಮಿ. ಮಿಕ್ಸ್ಡ್ ಎಕನಾಮಿ ಅಂದರೆ ಬೋತ್ ಪಬ್ಲಿಕ್ ಸೆಕ್ಟರು ಇರುತ್ತೆ, ಪ್ರೈವೇಟ್ ಸೆಕ್ಟರು ಇರುತ್ತೆ. ಮೇಜರ್ ಡಿಸಿಷನ್ಸ್ನ ಯಾರು ತೊಗೊತಾರೆ? ಪಬ್ಲಿಕ್ ಸೆಕ್ಟರ್, ಗೌರ್ಮೆಂಟ್ ಮೇಜರ್ ಡಿಸಿಷನ್ನ ತೊಗೊತಾರೆ. ಅದರ್ ಡಿಸಿಷನ್ನ ಯಾರು ತೊಗೊತಾರೆ? ಮಾರ್ಕೆಟ್, ಈ ಒಂದು ಪ್ರೈವೇಟ್ ಸೆಕ್ಟರ್ ಅವ್ರು ತೊಗೊತಾರೆ. ದಟ್ ಈಸ್ ಕಾಲ್ಡ್ ಮಿಕ್ಸ್ಡ್ ಎಕನಾಮಿ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿಯಲ್ಲಿ ಆಲ್ ಎಕನಾಮಿಕ್ ಡಿಸಿಷನ್ಸ್ ಟೇಕನ್ ಬೈ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ? ಎಲ್ಲ ಡಿಸಿಷನ್ನು ತೊಗೊತಾರೆ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಆರ್ ಸೋಷಲಿಸ್ಟ್ ಎಕನಾಮಿ. ಸೋಷಲಿಸ್ಟ್ ಎಕನಾಮಿ ಅಂತಂದ್ರೂ ಕರಿತೀವಿ, ಇಲ್ಲಾಂದರೆ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಅಂತಲೂ ಕರಿತೀವಿ. ಇದರಲ್ಲಿ ಎಲ್ಲ ಎಕನಾಮಿಕ್ ಡಿಸಿಷನ್ಸ್ನ ಎಲ್ಲ ಯಾರು ತೊಗೊತಾರೆ ಅಂದರೆ ಗೌರ್ಮೆಂಟ್ ಅವರೇ ತೊಗೊತಾರೆ. ದೇರ್ ಇಸ್ ನೋ ಇಂಟರ್ಫಿಯರೆನ್ಸ್ ಆಫ್ ಮಾರ್ಕೆಟ್ ಎಕನಾಮಿ ಆರ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅವ್ರು ಏನು ಮಾಡಲ್ಲ, ಇದರಲ್ಲಿ ಅಡ್ಡ ಬರಲ್ಲ. ಇದರಲ್ಲಿ ಎಲ್ಲ ಒಂದು ಡಿಸಿಷನ್ನ ಯಾರು ತೊಗೊತಾರೆ? ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ, ಗೌರ್ಮೆಂಟ್ ಸೆಕ್ಟರ್ ಅವರೇ ತೊಗೊತಾರೆ. ನೆಕ್ಸ್ಟ್ ಕ್ಯಾಪಿಟಲಿಸ್ಟ್ ಎಕನಾಮಿ ಆರ್ ಮಾರ್ಕೆಟ್ ಎಕನಾಮಿ. ಕ್ಯಾಪಿಟಲಿಸ್ಟ್ ಎಕನಾಮಿಯಲ್ಲಿ ಎಲ್ಲ ಡಿಸಿಷನ್ನ ಯಾರು ತೊಗೊತಾರೆ? ಎಲ್ಲ ಡಿಸಿಷನ್ ಯಾರು ತೊಗೊತಾರೆ ಅಂದರೆ ಈ ಒಂದು ಪ್ರೈವೇಟ್ ಸೆಕ್ಟರ್ ಅವರೇ ತೊಗೊತಾರೆ. ಪ್ರೈವೇಟ್ ಸೆಕ್ಟರ್ ಎಲ್ಲ, ಸೊ ಪ್ರತಿಯೊಂದು ದೇರ್ ಈಸ್ ನೋ ಇಂಟರ್ಫಿಯರೆನ್ಸ್ ಆಫ್ ಗೌರ್ಮೆಂಟ್ ಇರುತ್ತೆ, ಬಟ್ ಅಷ್ಟೊಂದು ಎಲ್ಲ ಮೇಜರ್ ಡಿಸಿಷನ್ನ ಯಾರು ತೊಗೊತಾರೆ ಅಂದರೆ ಆಲ್ ಡಿಸಿಷನ್ಸ್ ಟೇಕನ್ ಬೈ ಮಾರ್ಕೆಟ್ ಮೆಕ್ಯಾನಿಸಮ್ ಆರ್ ಆಂಟ್ರಪ್ರನರ್ಸ್, ಪ್ರೈವೇಟ್ ಆಂಟ್ರಪ್ರನರ್ಸ್. ಎಲ್ಲ ಡಿಸಿಷನ್ನ ಯಾರು ತೊಗೊತಾರೆ? ಮಾರ್ಕೆಟ್ ಮೆಕ್ಯಾನಿಸಮಿಂದ ಎಲ್ಲ ಡಿಸಿಷನ್ ಆಗುತ್ತೆ. ಆಮೇಲೆ ಪ್ರೈವೇಟ್ ಎಂಟರ್ಪ್ರನರ್ಸ್ ಏನು ಮಾಡ್ತಾರೆ? ದೇ ವಿಲ್ ಡಿಸೈಡ್ ದಿ ಮಾರ್ಕೆಟ್. ಸೊ ಎಲ್ಲ ಡಿಸಿಷನ್ಸ್ನ ಯಾರು ತೊಗೊತಾರೆ? ಅವರೇ ತೊಗೊತಾರೆ. ನೆಕ್ಸ್ಟು ಮಿಕ್ಸಡ್ ಎಕನಾಮಿಯಲ್ಲಿ ಏನಾಗುತ್ತೆ? ಮಿಕ್ಸಡ್ ಎಕನಾಮಿಯಲ್ಲಿ ವಿ ಹ್ಯಾವ್ ಬೋತ್ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರು ಇರುತ್ತೆ, ಪಬ್ಲಿಕ್ ಸೆಕ್ಟರು ಇರುತ್ತೆ. ಮೇಜರ್ ಡಿಸಿಷನ್ಸ್ ಯಾರು ತೊಗೊತಾರೆ? ಗೌರ್ಮೆಂಟ್ ಅವ್ರು ತೊಗೊತಾರೆ. ಕೆಲವೊಂದು ಟೈಮ್ ಏನಾಗುತ್ತೆ, ಈ ಒಂದು ಪ್ರೈವೇಟ್ ಎಂಟರ್ಪ್ರನರ್ಸ್ ಕೂಡ ಏನು ಮಾಡ್ತಾರೆ? ಡಿಸಿಷನ್ನ ತೊಗೊತಾರೆ. ದಟ್ ಈಸ್ ಕಾಲ್ಡ್ ಮಿಕ್ಸಡ್ ಎಕನಾಮಿ. ನೆಕ್ಸ್ಟು ನಮಗೆ ಈ ಒಂದು ಎಲ್ಲ ಎಕನಾಮಿಯಲ್ಲೂ ವಿ ಫೇಸ್ ದಿ ಪ್ರಾಬ್ಲಮ್ಸ್. ಯಾವ ಪ್ರಾಬ್ಲಮ್? ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ಎಲ್ಲ ಎಕನಾಮಿಯಲ್ಲೂ ಸೆಂಟ್ರಲಿ ಸೋಷಲಿಸ್ಟ್ ಎಕನಾಮಿಯಲ್ಲೂ ನಾವು ಈ ಸೆಂಟ್ರಲ್ ಪ್ರಾಬ್ಲಮ್ಸ್ನ ನೋಡ್ತೀವಿ. ಕ್ಯಾಪಿಟಲಿಸ್ಟ್ ಎಕನಾಮಿಯಲ್ಲೂ ಈ ಸೆಂಟ್ರಲ್ ಪ್ರಾಬ್ಲಮ್ಸ್ನ ನೋಡ್ತೀವಿ. ಮಿಕ್ಸ್ಡ್ ಎಕನಾಮಿಯಲ್ಲೂ ಈ ಸೆಂಟ್ರಲ್ ಪ್ರಾಬ್ಲಮ್ಸ್ನ ನೋಡ್ತೀವಿ. ಸೊ ಏನು ಸೆಂಟ್ರಲ್ ಪ್ರಾಬ್ಲಮ್ಸ್ ಏನು ಅಂದರೆ, ನಮಗೆ ಕಾಮನ್ ಆಗಿ ನೀವು ಯಾವುದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಕಾಮನ್ ಆಗಿ ಎಲ್ಲ ಎಕನಾಮಿಯಲ್ಲೂ ನಮಗೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ ಬರುತ್ತೆ. ಸೊ ಏನು ಅಂದರೆ ಆ ಒಂದು ಎಕನಾಮಿಯಲ್ಲಿ ದೇ ನೀಡ್ ಟು ಡಿಸೈಡ್. ಸೆಂಟ್ರಲ್ ಪ್ರಾಬ್ಲಮ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಒನ್ ಈಸ್ what to produce, second one is how to produce, ಥರ್ಡ್ ಒನ್ ಈಸ್ ಹೂಮ್ ಟು ಪ್ರೊಡ್ಯೂಸ್. ಯಾರಿಗೋಸ್ಕರ ಏನು ಮಾಡಬೇಕು? ಪ್ರೊಡಕ್ಷನ್ ಮಾಡಬೇಕು. ಸೊ ಹೌ ಟು ಪ್ರೊಡ್ಯೂಸಲ್ಲಿ ಮತ್ತೆ ನಮಗೆ 2 ಟೈಪ್ಸ್ ಬರುತ್ತೆ. ಒನ್ ಈಸ್ ಕ್ಯಾಪಿಟಲ್ ಇಂಟೆನ್ಸಿವ್, ಅನದರ್ ಒನ್ ಈಸ್ ಲೇಬರ್ ಇಂಟೆನ್ಸಿವ್. ಸೊ ಎಲ್ಲ ಎಕನಾಮಿಯಲ್ಲಿ ಆಲ್ ತ್ರೀ ಟೈಪ್ಸ್ ಆಫ್ ಎಕನಾಮಿ ನಾವೇನು ಮಾಡ್ತೀವಿ? ಈ ಪ್ರಾಬ್ಲಮ್ಸ್ನ ನೋಡ್ತೀವಿ. ಒಂದು ವಾಟ್ ಟು ಪ್ರೊಡ್ಯೂಸ್, ಏನನ್ನ ಪ್ರೊಡಕ್ಷನ್ ಮಾಡಬೇಕು, ಫುಡ್ ಕ್ರಾಪ್ಸ್ನ ಅಂದರೆ ಫುಡ್ ಕ್ರಾಪ್ಸ್ನ ಪ್ರೊಡಕ್ಷನ್ ಮಾಡಬೇಕಾ, ಇಲ್ಲಾಂದರೆ ನಾನ್ ಫುಡ್ ಕ್ರಾಪ್ಸ್ನ ಪ್ರೊಡಕ್ಷನ್ ಮಾಡಬೇಕಾ? ದೇ ನೀಡ್ ಟು ಡಿಸೈಡ್. ಏನಕ್ಕೆ ಅಂದರೆ ವಿ ಹ್ಯಾವ್
ಲಿಮಿಟೆಡ್ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ನಾವು ಅನ್ಲಿಮಿಟೆಡ್ ವಾಂಟ್ಸ್ನ ಎಲ್ಲ ಎಕಾನಮಿಯಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಾಗುತ್ತೆ. ಬಟ್ ನಾವು ಸೊ ಇದರಲ್ಲಿ ಇವಾಗ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿಯಲ್ಲಿ ಆ ಒಂದು ಕಂಟ್ರಿಯಲ್ಲಿ ಯಾವುದು ಜಾಸ್ತಿ ಇವಾಗ ನೀಡೆಡ್ ಇದೆ, ಫುಡ್ ಕ್ರಾಪ್ಸ್ ನೀಡೆಡ್ ಇದೆಯಾ, ನಾನ್ ಫುಡ್ ಕ್ರಾಪ್ಸ್ ನೀಡೆಡ್ ಇದೆಯಾ, ಯಾವುದು ನೀಡ್ ಇದೆ ಅದನ್ನು ಅವ್ರು ಏನು ಮಾಡಬೇಕು, ದೇ ನೀಡ್ ಟು ಡಿಸೈಡ್ ವಾಟ್ ಟು ಪ್ರೊಡ್ಯೂಸ್, ವೆದರ್ ಇಟ್ ಈಸ್ ಫುಡ್ ಕ್ರಾಪ್ಸ್ ಆರ್ ನಾನ್ ಫುಡ್ ಕ್ರಾಪ್ಸ್. ಫುಡ್ ಕ್ರಾಪ್ಸ್ ಬೇಕಾ, ಸೊ ಅವ್ರು ಏನು ಮಾಡ್ತಾರೆ, ಫುಡ್ ಕ್ರಾಪ್ಸ್ನ ಪ್ರೊಡಕ್ಷನ್ ಮಾಡ್ತಾರೆ. ಇಲ್ಲ ನಾನ್ ಫುಡ್ ಕ್ರಾಪ್ಸ್ ಬೇಕಾ, ಅದನ್ನು ಅವರು ಪ್ರೊಡಕ್ಷನ್, ದೇ ನೀಡ್ ಟು ಡಿಸೈಡ್ ವಾಟ್ ಟು ಪ್ರೊಡ್ಯೂಸ್, ಯಾವುದನ್ನು ಪ್ರೊಡಕ್ಷನ್ ಮಾಡಬೇಕು ಅಂತ ಅವ್ರು ಏನು ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಸೊ ಫಸ್ಟ್ ಪ್ರಾಬ್ಲಮ್ ಇಸ್ ವಾಟ್ ಟು ಪ್ರೊಡ್ಯೂಸ್. ಸೆಕೆಂಡ್ ಪ್ರಾಬ್ಲಮ್ ಏನು, ಸೆಕೆಂಡ್ ಪ್ರಾಬ್ಲಮ್ ಇಸ್ ಹೌ ಟು ಪ್ರೊಡ್ಯೂಸ್. ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಫುಡ್ ಕ್ರಾಪ್ಸ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಒಂದು ನಾನ್ ಫುಡ್ ಕ್ರಾಪ್ಸ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು, ಹೌ ಟು ಪ್ರೊಡ್ಯೂಸ್. ಸೊ ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದ್ರಲ್ಲಿ ನಿಮಗೆ 2 ಟೈಪ್ಸ್ ಇದೆ. ಒನ್ ಈಸ್ ಕ್ಯಾಪಿಟಲ್, ಅನದರ್ ಒನ್ ಈಸ್ ಲೇಬರ್ ಇಂಟೆನ್ಸಿವ್. ಕ್ಯಾಪಿಟಲ್ ಇಂಟೆನ್ಸಿವ್ ಅಂದರೆ ಏನು, ವಿತ್ ಯೂಸ್ ಆಫ್ ಮಷಿನ್ಸ್ ಆ್ಯಂಡ್ ಟೂಲ್ಸ್. ವಿತ್ ಯೂಸ್ ಆಫ್ ಮಷಿನ್ಸ್ ಆ್ಯಂಡ್ ಟೂಲ್ಸ್. ಮಷೀನು ಮತ್ತು ಟೂಲ್ಸ್ನ ಮಾಡಿಕೊಂಡು ನೀವೇನು ಮಾಡಬೇಕು, ಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಕ್ಲಾತ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೊತೀರ. ಸೊ ಇವಾಗ ಕ್ಲಾತ್ನ ಪ್ರೊಡಕ್ಷನ್ ಮಾಡಬೇಕು ಅಂದರೆ ನೀವು ಮಷೀನ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿದ್ರೆ ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೋದಾ, ಇಲ್ಲಾಂದರೆ ಲೇಬರ್ಸ್ನ ಇಟ್ಕೊಂಡು ಟೈಲರಿಂಗ್ ಮಷಿನ್ ಹಂಡ್ರೆಡ್ಸ್ ಆಫ್ ಲೇಬರ್ಸ್ನ ಇಟ್ಕೊಂಡು ನೀವೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೋದಾ. ಸೊ ಕರೆಕ್ಟ್, ಕ್ಯಾಪಿಟಲ್ ಇಂಟೆನ್ಸಿವ್ ಮಷಿನ್ಸ್ ಮತ್ತು ಟೂಲ್ಸ್ನ ಯೂಸ್ ಮಾಡಿಕೊಂಡು ನೀವೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ನೀವು ಯಾವುದನ್ನು ನಂಬರ್ ಆಫ್ ಕ್ವಾಂಟಿಟಿ ಏನು ಮಾಡ್ಬೋದು, ಪ್ರೊಡಕ್ಷನ್ ಮಾಡ್ಬೋದು. ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಏನಕ್ಕಂದರೆ ಅಲ್ಲಿ ನಂಬರ್ ಆಫ್ ಲೇಬರ್ಸ್ ಇರಲ್ಲ, ನಮಗೆ ಜಾಗ ಜಾಸ್ತಿ ಬೇಕಾಗಲ್ಲ, ಲ್ಯಾಂಡ್ ಜಾಸ್ತಿ ಬೇಕಾಗಲ್ಲ. ಸೊ ಇದರಿಂದ ನಾವೇನಾಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ. ಇಲ್ಲಿ ಕ್ಯಾಪಿಟಲ್ ಇಂಟೆನ್ಸಿವ್ನ ನಾವು ಯೂಸ್ ಮಾಡ್ಕೊಂಡು ಏನಾದರೂ ಪ್ರೊಡಕ್ಷನ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ. ಲೇಬರ್ಸ್ನ ನಾವೇನಾದರೂ ಇಟ್ಕೊಂಡು ಏನಾದರೂ ಪ್ರೊಡಕ್ಷನ್ ಮಾಡಿದ್ರೆ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಕಾಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿಯಲ್ಲಿ ಇವಾಗ ಹೌ ಟು ಪ್ರೊಡ್ಯೂಸ್ ಅಂತ ಬರುತ್ತೆ, ಹೌ ಟು ಪ್ರೊಡ್ಯೂಸ್ ಪ್ರಾಬ್ಲಮ್ ಬರುತ್ತೆ. ಅದರಲ್ಲಿ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿಯವರು ಯಾವುದನ್ನ ಚೂಸ್ ಮಾಡ್ಬೋದು, ಕ್ಯಾಪಿಟಲ್ನ ಚೂಸ್ ಮಾಡ್ತಾರಾ, ಲೇಬರ್ನ ಚೂಸ್ ಮಾಡ್ತಾರಾ, ಯಾವುದನ್ನ ಚೂಸ್ ಮಾಡ್ತಾರೆ, ಲೇಬರ್ನೇ ಚೂಸ್ ಮಾಡ್ತಾರೆ. ಏನಕ್ಕೆ ಲೇಬರ್ನ ಚೂಸ್ ಮಾಡ್ತಾರೆ ಅಂದರೆ, ಬಿಕಾಸ್ ಇನ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ದೇರ್ ಮೋಟಿವ್ ಈಸ್ ವೆಲ್ಫೇರ್. ಸೊ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಆರ್ ಸೋಷಲಿಸ್ಟ್ ಎಕಾನಮಿಯಲ್ಲಿ ಅವ್ರ ಮೋಟಿವ್ ಏನು ಅಂದರೆ ವೆಲ್ಫೇರ್ ಮಾಡೋದು. ಜನಗಳಿಗೆ ಅವ್ರಿಗೆ ಏನು ಮಾಡಬೇಕು, ವೆಲ್ಫೇರ್ ಮಾಡ್ತಾರೆ. ದೇರ್ ಮೋಟಿವ್ ಈಸ್ ವೆಲ್ಫೇರ್. ಅವರು ಯಾವುದೇ ಪ್ರಾಫಿಟ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಎಲ್ಲರಿಗೂ ಫುಡ್ ಗ್ರೈನ್ಸ್ ಇವಾಗ ಏನು ಮಾರ್ಕೆಟಿಂದ ಫಾರ್ಮರ್ಸಿಂದ ಹೈ ಪ್ರೈಸಲ್ಲಿ ಬೈ ಮಾಡ್ತಾರೆ. ಅದನ್ನು ಬೈ ಮಾಡಿರೋ ಫುಡ್ ಗ್ರೈನ್ಸ್ನ ಮತ್ತೆ ಲೋ ಪ್ರೈಸಲ್ಲಿ ಆ ಒಂದು ಕಂಟ್ರಿಯಲ್ಲಿ ಯಾರಿದ್ದಾರೆ PDS ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಲೋ ಪ್ರೈಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ, ಬಿಕಾಸ್ ಅವರೆಲ್ಲ ಏನು ಮಾಡಬೇಕು, ನೆಸೆಸರಿ ಫುಡ್ ಗ್ರೈನ್ಸ್ ಏನಿದೆ ಅವ್ರಿಗೆ, ಸೊ ಅವ್ರು ಬದುಕೋದಕ್ಕೆ ಏನು ಬೇಕೋ ಅದನ್ನು ಅವ್ರು ಬೈ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಒಂದು ಲೋ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ. ಫಾರ್ಮರ್ಸಿಂದ ಹೈ ಪ್ರೈಸಲ್ಲಿ ಬೈ ಮಾಡ್ತಾರೆ, ಅದನ್ನೇ ಅವ್ರು ಏನು ಮಾಡ್ತಾರೆ, ಲೋ ಪ್ರೈಸಲ್ಲಿ ಬೇರೆಯವ್ರಿಗೆ ಸೇಲ್ ಮಾಡ್ತಾರೆ. ಏನಕ್ಕೆ ಸೇಲ್ ಮಾಡ್ತಾರೆ ಅಂದರೆ, ಬಿಕಾಸ್ ಇನ್ ದಟ್ ಕಂಟ್ರಿ ದೇ ನೀಡ್ ಟು ಬೈ. ಸೊ ಅವ್ರಿಗೆ ಬೈ ಮಾಡಬೇಕು, ಅವ್ರು ಏನು ಮಾಡಬೇಕು, ಲೈಫ್ನ ಲೀಡ್ ಮಾಡಬೇಕು ಅಂತ ಅವ್ರು ಏನು ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ವೆಲ್ಫೇರ್. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿಯವರು ಯಾವತ್ತು ಪ್ರಾಫಿಟ್ ಮಾಡಬೇಕು ಅಂತ ಏನು ಎಲ್ಲ ಡಿಸಿಷನ್ ತೊಗೊಳ್ಳಲ್ಲ. ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂದರೆ, ದೇ ವಿಲ್ ಮೇಕ್ ಡಿಸಿಷನ್ಸ್ ಟು ಡೂ ವೆಲ್ಫೇರ್ ಮಾಡೋದಕ್ಕೋಸ್ಕರ ಅವರೆಲ್ಲ ಡಿಸಿಷನ್ಸ್ನ ತೊಗೊತಾರೆ ಇನ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಸೆಕೆಂಡ್, ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅವ್ರಿಗೂ ಬರುತ್ತೆ ಹೌ ಟು ಪ್ರೊಡ್ಯೂಸ್ ಅನ್ನೋ ಒಂದು ಪ್ರಾಬ್ಲಮ್ ಬರುತ್ತೆ. ಹೌ ಟು ಪ್ರೊಡ್ಯೂಸ್ ಅವ್ರು ಯಾವುದನ್ನ ಚೂಸ್ ಮಾಡ್ತಾರೆ, ಲೇಬರ್ನ ಚೂಸ್ ಮಾಡ್ತಾರಾ, ಕ್ಯಾಪಿಟಲ್ನ ಚೂಸ್ ಮಾಡ್ತಾರಾ? ಅವ್ರು ಕ್ಯಾಪಿಟಲ್ನ ಚೂಸ್ ಮಾಡ್ತಾರೆ. ಏನಕ್ಕೆ ಕ್ಯಾಪಿಟಲ್ನ ಚೂಸ್ ಮಾಡ್ತಾರೆ ಅಂದರೆ, ಬಿಕಾಸ್ ಅವ್ರಿಗೆ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಕ್ಯಾಪಿಟಲ್ ಇಂಟೆನ್ಸಿವ್ನ ಯೂಸ್ ಮಾಡಿಕೊಂಡ್ರೆ. ಲೇಬರ್ ಇಂಟೆನ್ಸಿವ್ನ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದರೆ ಪ್ರಾಫಿಟ್ ಕಡಿಮೆ ಬರುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆದರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದರೆ ಪ್ರಾಫಿಟ್ ಕಡಿಮೆ ಬರುತ್ತೆ. ಸೊ ಇವ್ರ ಮೋಟಿವ್ ಏನು, ಕ್ಯಾಪಿಟಲಿಸ್ಟ್ ಎಕಾನಮಿಯವ್ರ ಮೋಟಿವ್ ಏನು ಅಂದರೆ ಪ್ರಾಫಿಟ್. ಪ್ರಾಫಿಟ್ ಈಸ್ ದಿ ಮೋಟಿವ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಕ್ಯಾಪಿಟಲಿಸ್ಟ್ ಎಕಾನಮಿ ಅವ್ರ ಮೋಟಿವ್ ಏನು ಅಂದರೆ ಪ್ರಾಫಿಟ್. ಅವ್ರು ಯಾವುದನ್ನ, ಸೊ ಅವ್ರಿಗೆ ಯಾವ್ದು ಬೆನಿಫಿಟ್, ಅವ್ರಿಗೆ ಯಾವ್ದು ಪ್ರಾಫಿಟ್ ಅನಿಸುತ್ತೋ ಅವ್ರು ಅದನ್ನು ಲೇಬರ್ ಇಂಟೆನ್ಸಿವ್ ಪ್ರಾಫಿಟ್ ಅನಿಸ್ತಾ ಅವ್ರು ಲೇಬರ್ ಇಂಟೆನ್ಸಿವ್ನೇ ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್
ಕ್ಯಾಪಿಟಲ್ ಇಂಟೆನ್ಸಿವ್. ಅವ್ರಿಗೆ ಯಾವುದು ಪ್ರಾಫಿಟ್ ಅಂತ ಅನಿಸುತ್ತೋ ಆ ಒಂದು ಟೈಪ್ ಆಫ್ ಪ್ರೊಡಕ್ಷನ್ನ ಅವ್ರು ಏನು ಮಾಡ್ತಾರೆ, ಚೂಸ್ ಮಾಡ್ತಾರೆ. ಲೇಬರ್ ಇಂಟೆನ್ಸಿವ್ ಅವ್ರಿಗೆ ಕಾಸ್ಟ್ ಕಡಿಮೆ ಆಗ್ತಿದೆ ಅಂದರೆ ಲೇಬರ್ ಇಂಟೆನ್ಸಿವ್ ಯೂಸ್ ಮಾಡ್ತಾರೆ. ಕ್ಯಾಪಿಟಲ್ ಇಂಟೆನ್ಸಿವ್ ಕಡಿಮೆ ಆದರೆ ಕಾಸ್ಟ್ ಕಡಿಮೆ ಮಾಡಿದರೆ ಯಾವ್ದು ಕಾಸ್ಟ್ ಕಡಿಮೆ ಆಗುತ್ತೋ ಅದನ್ನು ಅವ್ರು ಏನು ಮಾಡ್ತಾರೆ, ಚೂಸ್ ಮಾಡ್ತಾರೆ. ಬಿಕಾಸ್ ದೇರ್ ಮೋಟಿವ್ ಈಸ್ ಪ್ರಾಫಿಟ್. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಅವ್ರ ಮೋಟಿವ್ ಏನು ಅಂದರೆ ಪ್ರಾಫಿಟ್. ವೆಲ್ಫೇರ್ ಮಾಡಬೇಕು ಅಂತ ಅವ್ರೇನೂ ಮಾಡಲ್ಲ. ಅವ್ರೇನು ಮಾಡ್ತಾರೆ, ಬರೀ ಪ್ರಾಫಿಟ್ ಮಾಡಬೇಕು ಅಂತಲೇ ಎಲ್ಲ ಡಿಸಿಷನ್ನ ಮಾಡ್ತಾರೆ. ನೆಕ್ಸ್ಟ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಸೊ ಆ ಒಂದು ಹೂಮ್ ಟು ಪ್ರೊಡ್ಯೂಸ್ ಅನ್ನೋ ಪ್ರಾಬ್ಲಮ್ ಬಂದಾಗ ಸೆಂಟ್ರಲಿ ಪ್ಲ್ಯಾಂಡ್ ಎಕಾನಮಿಯಲ್ಲಿ ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡ್ತಾರೆ, ಪೂರ್ ಪರ್ಸನ್ಗೋಸ್ಕರ ಪ್ರೊಡಕ್ಷನ್ ಮಾಡ್ತಾರೆ. ಸೊ ಎಲ್ಲ ಮಾಡಿದ್ರು ವೆಲ್ಫೇರ್ ಆಗಲಿ ಅಂತ ಪ್ರೊಡಕ್ಷನ್ ಮಾಡ್ತಾರೆ. ಇವರೊಂದು ಕ್ಯಾಪಿಟಲಿಸ್ಟ್ ಎಕಾನಮಿಯವರು ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡ್ತಾರೆ, ಪ್ರಾಫಿಟ್. ಅವ್ರ ಮೈನ್ ಮೋಟಿವ್ ಏನು, ಪ್ರಾಫಿಟ್ ತಾನೆ. ಸೊ ಪ್ರಾಫಿಟ್ ಅಂದಾಗ ಅವರೆಲ್ಲ ಯಾರಿಗೋಸ್ಕರ ಮಾಡ್ತಾರೆ, ರಿಚ್ ಪೀಪಲ್ಗೋಸ್ಕರನೇ ಮಾಡ್ತಾರೆ. ಲಕ್ಸುರಿ ಗೂಡ್ಸ್ನ ಪ್ರೊಡಕ್ಷನ್ ಮಾಡ್ತಾರೆ. ಯಾವುದು ಕಾಸ್ಟ್ ಕಡಿಮೆ ಆಗುತ್ತೋ ಆ ಮೆಥಡ್ನ ಯೂಸ್ ಮಾಡ್ಕೊತಾರೆ. ಸೊ ಯಾರಿಗೋಸ್ಕರ ಮಾಡ್ತಾರೆ ಅಂದರೆ ದೇ ವಿಲ್ ಪ್ರೊಡ್ಯೂಸ್ ಫಾರ್ ರಿಚ್ಗೋಸ್ಕರ ಅವ್ರು ಏನು ಮಾಡ್ತಾರೆ, ಏನೇ ಗೂಡ್ಸ್ನ ಮಾಡಿದ್ರು ಪ್ರೊಡಕ್ಷನ್ ಮಾಡ್ತಾರೆ. ನಮಗೆಲ್ಲ 3 ಟೈಪ್ಸ್ ಆಫ್ ಎಕಾನಮಿಯಲ್ಲೂ ನಮಗೇನಾಗುತ್ತೆ, ಪ್ರಾಬ್ಲಮ್ಸ್, ವಿ ಫೇಸ್ ದಿ ಪ್ರಾಬ್ಲಮ್ಸ್. ಅದು ಯಾವ ಪ್ರಾಬ್ಲಮ್ ಅಂದರೆ, ಒನ್ ಈಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಹೂಮ್ ಟು ಪ್ರೊಡ್ಯೂಸ್. ಯಾವುದನ್ನ ಪ್ರೊಡಕ್ಷನ್ ಮಾಡಬೇಕು, ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು, ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕು, ಈ 3. ಸೊ ಇದನ್ನು ನಾವೇನಂತ ಕರಿತೀವಿ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬರುತ್ತೆ, ನೆಕ್ಸ್ಟು PPF ಅಂತ ಬರುತ್ತೆ. PPFನ ನಾವು, ಸೊ ಇದು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ, ಅದು ಮುಗಿತು. ನೆಕ್ಸ್ಟ್ ಟೈಪ್ಸ್ ಆಫ್ ಎಕಾನಮಿ, ವಿ ಹ್ಯಾವ್ 3 ಟೈಪ್ಸ್ ಆಫ್ ಎಕಾನಮಿ. ನಿಮಗೆ 3 ಸೆಂಟ್ರಲ್ ಎಕ್ಸ್ಪ್ಲೈನ್ ದಿ ಸೆಂಟ್ರಲಿ ಪ್ಲ್ಯಾಂಡ್ ಎಕಾನಮಿ ಅಂತ ಬರುತ್ತೆ, 4 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದಿ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಬರುತ್ತೆ. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದರೂ ಒಂದೇ, ಮಾರ್ಕೆಟ್ ಎಕಾನಮಿ ಅಂದರೂ ಒಂದೇ, 2 4 ಮಾರ್ಕ್ಸಿಗೆ ಬರುತ್ತೆ. ಅನದರ್ ಒನ್ ಈಸ್ ಮಿಕ್ಸ್ಡ್ ಎಕಾನಮಿ. ಮಿಕ್ಸ್ಡ್ ಎಕಾನಮಿನ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಮೈನಾಗಿ. ಇದು ಮಿಕ್ಸ್ಡ್ ಎಕಾನಮಿ ಸಮ್ಟೈಮ್ಸ್ ಏನು ಮಾಡ್ತಾರೆ, 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಮಿಕ್ಸ್ಡ್ ಎಕಾನಮಿ, ಗಿವ್ ಎಕ್ಸಾಂಪಲ್ ಅಂತ. ಸೊ 2 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ನಿಮಗೆ ಯು ಹ್ಯಾವ್ ಸಿಂಪಲ್ ಎಕಾನಮಿ ಮತ್ತು PPF. ಸೊ PPF ಅಂದರೆ ಏನು, PPF ಮೀನ್ಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಚರ್. PPF ಆರ್ PPC ಅಂತಲೂ ಕರಿತೀವಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಇದೇನು ಅಂದರೆ ವಿತ್ ಗಿವೆನ್ ರಿಸೋರ್ಸ್. ನಮ್ಮ ಹತ್ರ ಅವ್ರು ಏನು ಮಾಡ್ತಾರೆ, ವಿತ್ ಗಿವೆನ್ ರಿಸೋರ್ಸ್ ಆ್ಯಂಡ್ ಟೆಕ್ನಾಲಜಿ ಬೈ ಯೂಸಿಂಗ್ ಫುಲ್ಲಿ. ಸೊ ನಾವೇನು ಫುಲ್ಲಾಗಿ ಒಂದು ಏನು ರಿಸೋರ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಏನಿದೆ, 1 acre ಲ್ಯಾಂಡ್ ಇದೆ. ಸೊ 1 acre ಲ್ಯಾಂಡ್ ಇದೆ. ವಿತ್ ಗಿವೆನ್ ಟೆಕ್ನಾಲಜಿ, ವಿತ್ ಗಿವೆನ್ ರಿಸೋರ್ಸ್, ವಿ ನೀಡ್ ಟು ಪ್ರೊಡ್ಯೂಸ್ 2 goods. 2 commoditiesನ ನಾವೇನು ಮಾಡ್ತೀವಿ, 2 goodsನ ಪ್ರೊಡಕ್ಷನ್ ಮಾಡ್ತೀವಿ. ವಿತ್ ಗಿವೆನ್ ರಿಸೋರ್ಸ್ ನಾವೇನು ಮಾಡ್ತೀವಿ, ವಿತ್ ಗಿವೆನ್ ರಿಸೋರ್ಸ್ ಬೈ ಯೂಸಿಂಗ್ ಗಿವೆನ್ ಟೆಕ್ನಾಲಜಿ, ವಿತೌಟ್ ವೇಸ್ಟಿಂಗ್ ನಾವೇನು ಮಾಡ್ತೀವಿ, ಈ ಒಂದು 2 goodsನ ಪ್ರೊಡಕ್ಷನ್ ಮಾಡ್ತೀವಿ. ಇದನ್ನು ನಾವು ಏನು ಮಾಡ್ತೀವಿ, ಸೊ ಇದನ್ನು PPF ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೀವು ಇದಕ್ಕೆ ಒಂದು ಟೇಬಲ್ ಹಾಕೋಬೇಕಾಗುತ್ತೆ. ಇದು ಒಂದು ಫಸ್ಟ್ ಕಾಲಮಲ್ಲಿ ಪಾಸಿಬಿಲಿಟಿ ಅಂತ ಹಾಕ್ಕೊತೀರಾ, ನೆಕ್ಸ್ಟಲ್ಲಿ ಕಾಟನ್ ಅಂತ ಹಾಕ್ಕೊತೀರಾ, ಇನ್ನೊಂದರಲ್ಲಿ ವೀಟ್ ಅಂತ ಹಾಕ್ಕೊತೀರಾ. ಸೊ ವೀಟ್ ಏನಿಲ್ಲಿ, ವೀಟ್ ಈಸ್ ಫುಡ್ ಕ್ರಾಪ್, ಕಾಟನ್ ಈಸ್ ನಾನ್ ಫುಡ್ ಕ್ರಾಪ್. ಸೊ ಇದು ನಿಮಗೆ ಪಾಸಿಬಿಲಿಟಿ A, ಪಾಸಿಬಿಲಿಟಿ B, ಪಾಸಿಬಿಲಿಟಿ C, ಪಾಸಿಬಿಲಿಟಿ D ಅಂತ ಬರುತ್ತೆ. ಟೇಬಲ್ ಹಾಕ್ಕೊಬೇಕು. ಟೇಬಲ್ ಹಾಕ್ಕೊಂಡಾದ್ಮೇಲೆ ನೀವು ಗ್ರಾಫ್ನ ಡ್ರಾ ಮಾಡಬೇಕು, PPF ಆರ್ PPC. ನೆಕ್ಸ್ಟ್ ಒನ್ ನಿಮಗೆ ಸಿಂಪಲ್ ಎಕಾನಮಿ ಬರುತ್ತೆ. ಸಿಂಪಲ್ ಎಕಾನಮಿಯಲ್ಲಿ ನಿಮಗೆ 3 ಮೆಂಬರ್ಸ್ ಬರ್ತಾರೆ. ಒಂದು ಫ್ಯಾಮಿಲಿ ಫಾರ್ಮ್ ಬರುತ್ತೆ, ಇನ್ನೊಂದು ವೇವರ್ ಬರ್ತಾರೆ, ಮತ್ತು ಟೀಚರ್ ಬರ್ತಾರೆ. ಸೊ ಫ್ಯಾಮಿಲಿ ಫಾರ್ಮ್ ಅವರು ಅವ್ರ ಹತ್ರ ಇರೋ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಅವರ ಲೈಫ್ನ ಯಾವ ರೀತಿ ಲೀಡ್ ಮಾಡ್ತಾರೆ. ವೇವರ್ ಹತ್ರ ಇರೋ ಒಂದು ಕ್ಲಾತ್ ಅವ್ರ ಹತ್ರ ಇರೋ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಅವ್ರ ಲೈಫ್ನ ಯಾವ ರೀತಿ ಲೀಡ್ ಮಾಡ್ತಾರೆ. ಟೀಚರ್ ಹತ್ರ ಏನಿರುತ್ತೆ, ಟೀಚರ್ ಹತ್ರ ಸ್ಕಿಲ್ ಇರುತ್ತೆ. ಆ ಸ್ಕಿಲ್ನ ಯೂಸ್ ಮಾಡಿಕೊಂಡು ಅವರೊಂದು ನೀಡ್ಸ್ನ ಯಾವ ರೀತಿ ಫುಲ್ಫಿಲ್ ಮಾಡ್ಕೊತಾರೆ ಅಂತ ನಾವು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. ದಟ್ ಈಸ್ ಫಾರ್ 4 ಮಾರ್ಕ್ಸ್. ಟೈಪ್ಸ್ ಆಫ್ ಎಕಾನಮಿಯಲ್ಲಿ ನಿಮಗೆ ಈ ಸೆಂಟ್ರಲಿ ಪ್ಲ್ಯಾಂಡ್ ಎಕಾನಮಿ 4 ಮಾರ್ಕ್ಸಿಗೆ ಬರುತ್ತೆ, ಕ್ಯಾಪಿಟಲಿಸ್ಟ್ ಎಕಾನಮಿ 4 ಮಾರ್ಕ್ಸ್ ಬರುತ್ತೆ, ಮಿಕ್ಸ್ಡ್ ಎಕಾನಮಿ 4 ಮಾರ್ಕ್ಸಿಗೆ ಬರುತ್ತೆ. PPF ಆರ್ PPC ಅದು ಕೂಡ 4 ಮಾರ್ಕ್ಸ್ ಬರುತ್ತೆ. ಸೆಂಟ್ರಲಿ ಪ್ಲ್ಯಾಂಡ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ ಅದು 4 ಮಾರ್ಕ್ಸಿಗೆ ಬರುತ್ತೆ. ಸೊ ಈ ರೀತಿ ಸ್ಟಾಪ್ ಮಾಡ್ದೆ. ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದು ಬರೀ ಇಂಟ್ರಡಕ್ಷನ್ ಅಷ್ಟೇ. ನಿಮಗೆ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ನ ನೀಟಾಗಿ 1 ಮಾರ್ಕ್ಸ್ ಯಾವ್ದು ಓದಬೇಕು, 2 ಮಾರ್ಕ್ಸ್ ಯಾವ್ದು ಓದಬೇಕು, 4 ಮಾರ್ಕ್ಸ್ ಯಾವ್ದು ಓದಬೇಕು,
ವಿತ್ ಎಕ್ಸ್ಪ್ಲನೇಷನ್ ನಾನು ನೆಕ್ಸ್ಟ್ ವೀಡಿಯೋಯಿಂದ ಬರ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಯಾವುದು ಅಂದರೆ ದಟ್ ಈಸ್ ಅಬೌಟ್ ಫಸ್ಟ್ ಚಾಪ್ಟರ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ ಡೌಟ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಯಾರೂ ಡೌಟ್ಸ್ ಕೇಳಲ್ಲ, ನಂಗೆ ಗೊತ್ತು. ನಾವೆಲ್ಲ ನಮ್ಮವರೆಲ್ಲ ಕಾಮರ್ಸವ್ರು ಯಾವಾಗ ಬರ್ತಾರೆ ಅಂದರೆ ಇನ್ನೇನು ನಾಳೆ ಎಕ್ಸಾಮ್ ಇದೆ, ಓದಬೇಕು ಒಂದೊಂದೇ ವೀಡಿಯೋ ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸೀರಿಯಸ್ಸಾಗಿ ತೊಗೊಳ್ಳಿ. ನಾನು ಹೇಳ್ತಿದ್ದೀನಿ, 100 out of 100 ನಿಮ್ಗೇನಾದರೂ ಬಂತು ಅಂದರೆ ಐ ವಿಲ್ ಗಿವ್ 10,000 ಆ್ಯಸ್ ಎ ಸ್ಕಾಲರ್ಶಿಪ್. 10,000 ಸ್ಕಾಲರ್ಶಿಪ್ ಆಗಿ ಕೊಡ್ತೀನಿ. ಸೊ ಇನ್ನು ಏನೇನು ಮಾಡ್ಬೋದು, ಸೊ ಎಲ್ಲ ರೀತಿ ಟ್ರೈ ಮಾಡ್ತೀವಿ ನಿಮಗೆ ಸ್ಕೋರ್ ಮಾಡೋದಕ್ಕೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಜಸ್ಟ್ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫಸ್ಟ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ನ ಮಾಡ್ತೀನಿ. ಥ್ಯಾಂಕ್ ಯು.